ಎಲ್ಲರಿಗೂ ನಮಸ್ಕಾರ. ಮಕ್ಕಳು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯಬೇಕಾದರೆ ಕೆಲವೊಂದು ಟಿಪ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬ ಪೋಷಕರು ತಮ್ಮ ಮಗುವಿಗೆ ಉಜ್ವಲ ಭವಿಷ್ಯವನ್ನು ಹೊಂದಬೇಕೆಂದು ಬಯಸುತ್ತಾರೆ ಮತ್ತು ಇದಕ್ಕಾಗಿ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲು ಪ್ರೇರೇಪಿಸುತ್ತಾರೆ. ಅದಕ್ಕಾಗಿ ಪರೀಕ್ಷೆಯು ಹತ್ತಿರದಲ್ಲಿದ್ದಾಗ ಪೋಷಕರು ವಿಭಿನ್ನ ವೇಳಾಪಟ್ಟಿಯನ್ನ ಪ್ರಾರಂಭಿಸುತ್ತಾರೆ. ಆದರೆ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹೆಚ್ಚುತ್ತದೆ. ಅಧ್ಯಯನ ಮಾಡಲು ಸ್ವಲ್ಪ ಸಮಯ ಸಾಕಾಗುವುದಿಲ್ಲ. ಇದಲ್ಲದೆ ಪರೀಕ್ಷೆಯು ಸಮೀಪಿಸಲು ಪ್ರಾರಂಭಿಸಿದಾಗ ಮಕ್ಕಳ ಅಧ್ಯಯನವು ಅವರ ಪೋಷಕರಿಗೆ ಒತ್ತಡವನ್ನುಂಟು ಮಾಡುತ್ತದೆ. ಈಗಂತೂ 10ನೇ ಮತ್ತು 12ನೇ ತರಗತಿಯ ಪರೀಕ್ಷೆಗಳು ನಡೆಯುತ್ತಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಮ್ಮ ಜಾತಕದಲ್ಲಿ ಗ್ರಹಗಳ ಸ್ಥಾನವು ಪ್ರತಿಕೂಲವಾಗಿದ್ದರೆ ನಿಮ್ಮ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಧ್ಯಯನ ಮಾಡಲು ಅಥವಾ ಉತ್ತೀರ್ಣರಾಗಲು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಈ ಸನ್ನಿವೇಶದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ಕೃಷ್ಟಗೊಳಿಸಲು ಮತ್ತು ನೀವು ಬಯಸಿದ ಉದ್ಯೋಗವನ್ನು ಪಡೆಯಲು ಕೆಲವು ಸುಲಭ ಮತ್ತು ಪರಿಣಾಮಕಾರಿ ಜ್ಯೋತಿಷ್ಯ ಪರಿಹಾರಗಳನ್ನು ಪ್ರಯತ್ನಿಸುವುದು ನಿಮಗೆ ಅನುಕೂಲಕರವಾಗಿರುತ್ತದೆ. ಪರೀಕ್ಷೆಯ ಸಮಯದಲ್ಲಿ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸಲು ಕೆಲವು ಸಲಹೆಗಳು. ಅಧ್ಯಯನದಲ್ಲಿ ಯಾವುದೇ ಕೊರತೆ ಕಾಡದಂತೆ ಏಕಾಗ್ರತೆಯನ್ನು ಹೆಚ್ಚಿಸಲು ಪ್ರತಿದಿನ ಗಣಪತಿಯನ್ನ ಆರಾಧಿಸಿ. ನೀವು ಅಥವಾ ನಿಮ್ಮ ಮಗು ಕಠಿಣ ಪ್ರಯತ್ನ ಮಾಡಿದರೂ ಪರೀಕ್ಷೆಯಲ್ಲಿ ಯಶಸ್ವಿಯಾಗದಿದ್ದರೆ ಪ್ರತಿದಿನ ಬೆಳಿಗ್ಗೆ ವಿದ್ಯಾರ್ಥಿಯು ಸೂರ್ಯನಿಗೆ ಕೆಂಪು ಹೂವು, ಅಕ್ಷತೆ ಮತ್ತು ನೀರಿನಿಂದ ಅರ್ಘ್ಯವನ್ನು ಅರ್ಪಿಸಬೇಕು. ನಿಮ್ಮ ಮನಸ್ಸನ್ನು ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ನಿಮ್ಮ ಅಧ್ಯಯನದ ಕೊಠಡಿಯಲ್ಲಿ ಕರ್ಪೂರ ಮತ್ತು ಹರಳೆಯನ್ನು ಇರಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ಸಹ ತೆಗೆದುಹಾಕುತ್ತದೆ. ನಿಮ್ಮ ಕಠಿಣ ಪರಿಶ್ರಮದಿಂದ ಹೊರತಾಗಿಯೂ ನೀವು ಪರೀಕ್ಷೆಯಲ್ಲಿ ಯಶಸ್ವಿಯಾಗದಿದ್ದರೆ ಗುರುವಾರ ಧಾರ್ಮಿಕ ಸ್ಥಳಕ್ಕೆ ಹೋಗಿ ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಿ. ಸರಸ್ವತಿ ದೇವಿಯ ಫೋಟೋವನ್ನು ಟೇಬಲ್ ಅಥವಾ ಅಧ್ಯಯನ ಸ್ಥಳದಲ್ಲಿ ಬಳಿ ಇರಿಸಿ ಮತ್ತು ಪ್ರತಿದಿನ ಅವಳನ್ನು ಪೂಜಿಸಿ. ನವಿಲು ಗರಿಗಳನ್ನು ಹತ್ತಿರದಲ್ಲಿಟ್ಟುಕೊಳ್ಳಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನವಿಲು ಗರಿಗಳು ಯಾವುದೇ ಸ್ಥಳದಿಂದ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಶಕ್ತಿಯನ್ನು ಹೊಂದಿದೆ. ನವಿಲು ಗರಿಗಳ ಪರಿಣಾಮವು ನಿಮ್ಮ ಏಕಾಗ್ರತೆ ಮತ್ತು ಸ್ಮರಣೆಯನ್ನು ಹೆಚ್ಚಿಸುತ್ತದೆ. ಪರೀಕ್ಷೆಯಲ್ಲಿ ನಿರೀಕ್ಷಿತ ಯಶಸ್ಸನ್ನು ಪಡೆಯಲು ಪರೀಕ್ಷೆಗೆ ಮನೆಯಿಂದ ಹೊರಡುವಾಗ ಮೊಸರು ಮತ್ತು ಸಕ್ಕರೆ ತಿನ್ನಿರಿ. ಅಧ್ಯಯನ ಪ್ರದೇಶದಲ್ಲಿ ಯಾವುದೇ ಪುಸ್ತಕಗಳು, ಪ್ರತಿಗಳು, ಪೆನ್ನುಗಳು ಅಥವಾ ಪೆನ್ಸಿಲ್ಗಳನ್ನು ತೆರೆದಿಡಬಾರದು. ಯಾವಾಗಲೂ ಪಠ್ಯಪುಸ್ತಕಗಳು ಮತ್ತು ಪರಿಕರಣಗಳು ಅಧ್ಯಯನ ಕೊಠಡಿಯಲ್ಲಿ ಅವುಗಳ ಗೊತ್ತುಪಡಿಸಿದ ಸ್ಥಳಗಳಲ್ಲಿ ನಿರ್ವಹಿಸಿ. ಅಧ್ಯಯನದ ಪ್ರದೇಶದಲ್ಲಿ ಯಾವುದೇ ಹಾನಿಗೊಳಗಾದ ಆಸನಗಳು ಅಥವಾ ಮೇಜುಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಯಾವುದೇ ಅಸ್ತವ್ಯಸ್ತತೆ ಅಥವಾ ಧೂಳು ಇರಬಾರದು. ಸ್ಥಳವು ಯಾವಾಗಲೂ ಸ್ವಚ್ಛವಾಗಿರಬೇಕು, ಸಂಘಟಿತವಾಗಿರಬೇಕು. ಸ್ಟಡಿ ಟೇಬಲ್ನಲ್ಲಿ ತಿನ್ನುವುದನ್ನು ತಪ್ಪಿಸಿ. ಊಟದ ಪ್ರದೇಶದಲ್ಲಿ ಊಟದ ಮೇಜಿನ ಬಳಿ ಊಟವನ್ನು ಮಾಡಬೇಕು. ಅಧ್ಯಯನದ ಮೊದಲು ಮತ್ತು ನಂತರ ನಿಮ್ಮ ಪ್ರಗತಿಗಾಗಿ ನೀವು ಯಾವಾಗಲೂ ದೇವರನ್ನು ಪ್ರಾರ್ಥಿಸಬೇಕು ಮತ್ತು ಪುಸ್ತಕಗಳನ್ನು ನಿಮ್ಮ ಹಣೆಗೆ ಸ್ಪರ್ಶಿಸಿ ಪೂಜಿಸಬೇಕು. ಬೆಳಿಗ್ಗೆ ಸುಮಾರು 4 ಗಂಟೆಗೆ ಅಧ್ಯಯನಕ್ಕೆ ಸೂಕ್ತ ಸಮಯವಾಗಿದೆ. ಈ ಸಮಯದಲ್ಲಿ ಕಲಿತದ್ದನ್ನು ಮನಸ್ಸು ಹೆಚ್ಚು ವೇಗವಾಗಿ ಮತ್ತು ಸುಲಭವಾಗಿ ನೆನಪಿಟ್ಟುಕೊಳ್ಳುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಶಿಫಾರಸು ಮಾಡಿದ ಸಮಯದಲ್ಲಿ ಬೇಗ ಎದ್ದು ಅಧ್ಯಯನ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಅತ್ಯಗತ್ಯ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.